ಆದರೂ ಇಷ್ಟೆಲ್ಲ ಭಾರತಕ್ಕೆ ಪ್ರತಿಕೂಲವಾಗುವಂಥ ಅಂಶಗಳಿದ್ದರೂ ಕೂಡ ಪ್ರಧಾನಿ ಮೋದಿ ಅವರು ಇದಕ್ಕೆ ಯಾಕೆ ಒಪ್ಕೊಂಡ್ರು ಅನ್ನೋ ವಿಚಾರವನ್ನು ಏನು ರಾಹುಲ್ ಗಾಂಧಿ ಅವರು ಸದನದಲ್ಲಿ ಎತ್ತಿದ್ದಾರೆ, ಅದರ ಬಗ್ಗೆ ಕೂಡ ಚರ್ಚೆ ಆಗಬೇಕು. ರಾಹುಲ್ ಗಾಂಧಿ ಅವರು ಎತ್ತಿರುವಂಥ ಎಫ್ಸ್ಟೀನ್ ಫೈಲ್ಸ್, ಅದರಲ್ಲಿ ಒಬ್ಬ ಯೂನಿಯನ್ ಮಿನಿಸ್ಟರ್ ಹೆಸರಿದೆ. ಹೌದು, ನಾನು ಭೇಟಿ ಮಾಡಿದ್ದೀನಿ ಅಂತಲೂ ಕೂಡ ಒಪ್ಕೊಂಡಿದ್ದಾರೆ. ಈ ದೇಶದ ಅತಿ ದೊಡ್ಡ ಬಿಸ್ನೆಸ್ಮನ್ ಅಂಬಾನಿ ಹೆಸರಿದೆ. ಅವರು ಡೆಲ್ಲಿಯ ಹೈ ಅಥಾರಿಟೀಸ್ ಅಂತ ಈ ದೇಶದ ಅತ್ಯುನ್ನತ ಅಥಾರಿಟಿಯ ಬಗ್ಗೆ ಆ ಫೈಲ್ಸಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇವೆಲ್ಲವನ್ನು ಸುಮ್ಮನೆ ಬಿಡೋಕ್ಕಾಗಲ್ಲ, ಇದಕ್ಕೆಲ್ಲ ಅಕೌಂಟಬಿಲಿಟಿ ಬೇಕು. ಅಂತಹ ಕ್ರೂರ ನರರಾಕ್ಷಸನನ್ನು ಯಾಕೆ ಭೇಟಿ ಮಾಡಿದ್ರು, ಯಾಕೆ ಇವರ ವಿಚಾರಗಳು ಆ ಫೈಲಲ್ಲಿ ಬರ್ತಿವೆ ಅನ್ನೋದರ ಬಗ್ಗೆ ಕ್ಲಾರಿಟಿ ಬೇಕು. ಇಡೀ ಭಾರತ ಇದನ್ನು ತಿಳಿದುಕೊಳ್ಳೋದಕ್ಕೆ ಆಸಕ್ತಿ ವಹಿಸಿದೆ. ಈ ವಿಚಾರದಲ್ಲಿ ಮಾತಾಡೋದು ಬಿಟ್ಟು ಯಾರು ಪ್ರಶ್ನೆ ಎತ್ತುತ್ತಾರೆ ಅವ್ರು ಬಾಯಿ ಮುಚ್ಚೋ ಕೆಲಸ ಆಗಬಾರ್ದು. ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಣ ಮತ್ತು ಅಧಿಕಾರದಿಂದ ಸತ್ಯವನ್ನು ಮುಚ್ಚಿಡುವ ಕೆಲಸ ನಡೀತಾ ಇದೆ. ಪತ್ರಕರ್ತರಾಗಿ ಸತ್ಯವನ್ನು ಸಮಾಧಿ ಮಾಡಬಾರ್ದು, ಸತ್ಯವನ್ನು ಎತ್ತಿಡಿಬೇಕು ಎದೆಗಾರಿಕೆಯಿಂದ. ಆ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ.